ಮಾಡೋಂಗಿಲ್ಲ. ನಮಸ್ಕಾರ ಬಂಧುಗಳೇ, ಇವತ್ತು ನಾನು ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕು ದಿವಿಗಹಳ್ಳಿಯಲ್ಲಿದ್ದೀನಿ. ನಮ್ಮ ಹನುಮಗೌಡ್ರದ್ದು ಆಲ್ರೆಡಿ ಹಿಂದೆ ನಾವು ಸಾಕಷ್ಟು ವೀಡಿಯೋಗಳನ್ನು ನೋಡಿದಿರಿ. ಇವತ್ತು ಅವ್ರ ತೋಟದಲ್ಲಿದ್ದೀನಿ. ಇದು ಈಗಿನ್ನೂ ಸ್ಟಾರ್ಟ್ ಆಗಿದೆ, ಅಂದರೆ ಕ್ರಾಪು ಇವ್ರದ್ದು ಲೇಟು, ಕಟ್ಟಿಂಗ್ ಬರೋದು ಲೇಟು, ಪ್ಲಸ್ ಕಾಯಿ ಕಟ್ಟೋದು ಲೇಟು. ಇನ್ನು ಈ ಕಡೆ ಹೊಂಬಾಳೆ, ಫುಲ್ ಹೊಂಬಾಳೆ ಬರ್ತೈತಿ. ಮತ್ತು ಈಗ ಆಲ್ರೆಡಿ ನಮ್ಮ ಹಾವೇರಿ ಮತ್ತು ಹಿರೇಕೆರೂರು ಜೊತೆ ಶಿಕಾರಿಪುರ ಈ ಭಾಗದಲ್ಲೆಲ್ಲ ಸಾಕಷ್ಟು, ದಾವಣಗೆರೆ ಭಾಗದಲ್ಲೂ ಸಾಕಷ್ಟು ನೀರಿನ ತೊಂದರೆಗಳು ಆಗ್ತದೆ ತೋಟದ್ದು. ಹಾಗಾಗಿ ಇವತ್ತೊಂದು ಅಚಾನಕ್ಕಾಗಿ ತೋಟಕ್ಕೆ ವಿಸಿಟ್ ಮಾಡಿದ್ದೀನಿ. ನೋಡೋಣ ಇವ್ರದ್ದೇನು ಹೇಗೆ ಏನಿದೆ, ಈ ವರ್ಷದ ಪೊಸಿಷನ್ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ಅವ್ರ ಜೊತೆ ಮಾತಾಡೋಣ. ಗೌಡ್ರ ನಮಸ್ಕಾರ ರೀ. ಗೌಡ್ರ, ತಮ್ಮದು ಆಲ್ರೆಡಿ ಸಾಕಷ್ಟು ವಿಡಿಯೋಗಳೆಲ್ಲ ರೈತರ ಜೊತೆಗೆ ಸಾಕಷ್ಟು ಸಂದರ್ಶನ ಆಗಿದೆ, ಜೊತೆ ನಿಮ್ಮ ತೋಟಕ್ಕೆ ಬಂದು ಭಾಳಷ್ಟು ಚೆನ್ನಾಗಿ ಹೋಗಿದ್ದಾರೆ. ಈಗ ಅಂದಾಜು ಈಗ ಹೆಚ್ಚು ಕಡಿಮೆ ಮೇ 1ನೇ ವಾರ, ಮೇ 26ನೇ ಇಸ್ವಿ, ಮೇ 1ನೇ ವಾರ. ಈಗ ಅಂದಾಜು ನೀವು ಗ್ರೀನ್ ಪ್ಲಾಂಟ್ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು ಗೌಡ್ರ? ಗ್ರೀನ್ ಪ್ಲಾಂಟ್ ಸ್ಟಾರ್ಟ್ ಮಾಡಿ ಈಗ 12ನೇ ವರ್ಷ. 12ನೇ ವರ್ಷ. ಇದ್ರ ಜೊತೆಗೆ ಏನಾದ್ರು ರಾಸಾಯನಿಕ ಬಳಕೆ ಮಾಡ್ತೀರಾ ಅಥವಾ ಬರೀ ಗ್ರೀನ್ ಪ್ಲಾಂಟ್ ಮಾತ್ರ ಮಾಡ್ತೀರಾ? ರಾಸಾಯನಿಕ ಅದೇ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೇವೆ ಸರ್. ಆಮೇಲಂತೂ ಮತ್ತೆ ರಾಸಾಯನಿಕ ಯಾವುದು ಅಂದ್ರೆ ಹಿಂದೆ ಬಿಟ್ಟು ಮತ್ತೆ ಮಧ್ಯ ಮಾಡಿದ್ದಷ್ಟು ಬಿಟ್ಟರೆ ನೀವು ಮತ್ತೆ ಯಾವುದನ್ನು ಬಳಸಿಲ್ಲ ಈಗ. ಗೌಡ್ರ, ಈಗ ಎಷ್ಟನೇ ವರ್ಷದ ಕ್ರಾಪ್ ರೀ ಇದು? ಇದು 18ನೇ ವರ್ಷ ಸರ್. ಈಗ ನಿಮ್ಮ ತೋಟ ಇದು 18ನೇದ? ಈಗ 18ನೇ ವರ್ಷದ ಕ್ರಾಪ್ ಇದು. ಮತ್ತು ಗಿಡ ಹೈಟ್ ಬಂದಿರಲ್ಲ? ಹೈಟ್ ಬಂದಿಲ್ಲ ಸರ್. ಅದು ಹೌದಲ್ರಿ? ತಿರ್ಗಣಿಗಿದೆ ಅಲ್ಲ ಸರ್ ಎಲ್ಲ. ಯಾವ ತಳಿ ರೀ ಇದು? ಇದು ಕೆಳದಿ ಮಾಸೂರು ಅಂತ. ಕೆಳದಿ ಮಾಸೂರು ಅಂದ್ರೆ ಸಾಗರ ಕಡೆ, ಅದು ಸಾಗರ ಕಡೆ ತಳಿ. ಅಲ್ಲಿ ನಂತರ ನಾಟಿ ಗಿಡಗಳನ್ನ ತಂದು ನಾಟಿ ಮಾಡಿದ್ರಿ. ಗೌಡ್ರ, ಈಗೇನು ನಾಟಿ ಮಾಡಿದ್ರಲ್ಲ, ಹಿಂದಿನ ವರ್ಷ ಹಿಂದಿನ ವರ್ಷದ ಇಳುವರಿ ಒಳಗೆ ಏನು ಅಂದಾಜು ಅವರೇಜ್ ಇಳುವರಿ ಸಿಗ್ತಾಯಿತ್ತು ನಿಮಗೀಗ? ಈಗ ಅದು ಹೋದ ವರ್ಷ ಎಕರೆ ವೈಸ್ ಲೆಕ್ಕ ಹಿಡಿದ್ರೆ ನಾವು ಮೊನ್ನೆ ವರ್ಷ ಈಗ ಹಿಂದೆ ಹೋಯ್ತಲ್ಲ, ಆ ವರ್ಷ ಅಂದ್ರೆ 25ನೇ ಇಸ್ವಿದು. 25ನೇ ಇಸ್ವಿ ಕಟಿಂಗ್ ಎಷ್ಟು ಬಂತ್ರಿ? 25ನೇ ಇಸ್ವಿ ಕಟಿಂಗ್ 190 ಕ್ವಿಂಟಲ್. 25 26 ಇದು 25ನೇ ಇಸ್ವಿ. 25ನೇ ಇಸ್ವಿ ಹಿಡಿಬೇಕು ನಾವು, ಡಿಸೆಂಬರ್ ತನಕ 25 ವರ್ಷ ಹಿಡಿಬೇಕು. ಹಾಂ, 26 ಬರ್ತೈತ್ರಿ ಅದು. ಅಲ್ಲ 25 ಅಂತಲೇ ಹೇಳ್ರಿ, ಅದು ಹಿಂದಿನ ವರ್ಷಕ್ಕೆ ಲೆಕ್ಕ ಹಿಡ್ಯಾನ. ಈ ವರ್ಷದ ಮತ್ತೆ ಮುಂದಕ್ಕೆ ತಗೋಣ, ಡಿಸೆಂಬರ್ ತನಕ ಲೆಕ್ಕ ಇಟ್ಕೋಣ. ಜನವರಿ ಫೆಬ್ರವರಿ ಕಟಿಂಗ್ ಲಾಸ್ಟ್ ಮುಗಿತವೆ, ಅದು ಬೇರೆ. ಅದು 25 ಅಂತ ಇಟ್ಕೋಣ ಅದನ್ನು. ಇದು 26 ಅಂತ ಮಾಡ್ಕೊಬರ್ತದೆ ಈ ವರ್ಷದ್ದು. ಈಗ ಅಂದಾಜು ಈ ವರ್ಷದ ಕಟಿಂಗ್ ಅಂದ್ರೆ ಮೊನ್ನೆ ಮುಗೀತಲ್ಲ 25ರದ್ದು, ಟೋಟಲ್ ಎಷ್ಟು ಬಂದಂಗೆ ಆತ್ರಿ ಇದು? ಅದು 190 ಕ್ವಿಂಟಲ್ ಆಯ್ತು. 190 ಕ್ವಿಂಟಲ್ ಅಂದ್ರೆ ಎಷ್ಟು ಎಕರೆ ಇದು? 2 ಎಕರೆ. ಗೌಡ್ರ, ಅದ್ರ ಹಿಂದಿನ ವರ್ಷ ಎಷ್ಟು ಬಂತು? ಅದ್ರ ಹಿಂದಿನ ವರ್ಷ 210 ಕ್ವಿಂಟಲ್ ಬಂತು. 210 ಬಂತು ಅಂದ್ರೆ 2 ಎಕರೆನೇ. 2 ಎಕರೆ. ಮತ್ತು ಅದ್ರ ಹಿಂದಿನ ವರ್ಷ? ಅದ್ರ ಹಿಂದಿನ ವರ್ಷ ಮತ್ತೆ 140 ಏನಾಗಿತ್ತು. 140 ಆಗಿತ್ತು. ಅಂದ್ರೆ 140 ಯಾಕೆ ಆಯ್ತು ಅದು? ಅವಾಗ ಇದಾದ ಗ್ರೀನ್ ಪ್ಲಾಂಟ್ ಬಿಟ್ಟಿದ್ವಿ ಸರ್. ಬಿಟ್ಟಿದ್ರಿ ಆ ಟೈಮಲ್ಲಿ? 1 ವರ್ಷ ಬಿಟ್ಟಿದ್ರಿ, 2 ವರ್ಷ ಬಿಟ್ಟಿದ್ರಿ? ಅದು 2 ವರ್ಷ ಬಿಟ್ಟಿದ್ವಿ. 2 ವರ್ಷ ಬಿಟ್ರಿ. ಅಂದ್ರೆ ಬಿಟ್ಟೆ ಅಂದ್ರಕ್ಕಿಂತ ನೀವು ಆಲ್ಟರ್ನೇಟ್ ಮಾಡೋಣ ಅಂತೇಳಿ, ಅಂದ್ರೆ ಕಡಿಮೆ ಪ್ರಮಾಣದಾಗ ಸ್ವಲ್ಪ ತಂದು. ಈಗ ನಾವು ಹೇಳಿದ ರೀತಿಯಲ್ಲಿ ಆದ್ರೆ ಸ್ವಲ್ಪ ಖರ್ಚು ಎಕ್ಸ್ಪೆನ್ಸ್ ಬರ್ತೈತಿ ಅನ್ನೋ ಉದ್ದೇಶಕ್ಕೆ ನೀವು ಬೇರೆ ರೀತಿಯಲ್ಲಿ ಮಾಡೋಣ ಅಂತ ಹೋದ್ರಿ. ಅಲ್ಲಿ ಅದು ನಿಮಗೆ ಅಷ್ಟು ಸ್ಯಾಟಿಸ್ಫೈ ಆಗಲಿಲ್ಲ. ಅದ್ರ ಹಿಂದಿನ ವರ್ಷ ಮತ್ತೆ? ಅದ್ರ ಹಿಂದಿನ ವರ್ಷ ನಾವು ಇದು 160 ಆಗಿತ್ತು ಸರ್. 160. ಅದ್ರ ಹಿಂದಿನ ವರ್ಷ? ಅದ್ರ ಹಿಂದಿನ ವರ್ಷ 205 ಕ್ವಿಂಟಲ್ ಆಗಿತ್ತು. 205. ಗೌಡ್ರ, ಹೈಯೆಸ್ಟ್ ಅಂದ್ರೆ ಇಲ್ಲಿವರೆಗೂ ತೋಟದಲ್ಲೇ ಎಷ್ಟು ಕ್ವಿಂಟಲ್ ಬಂದಿತ್ತು ಇಲ್ಲಿ ತನಕ? 210 ಕ್ವಿಂಟಲ್ ಲಾಸ್ಟ್. ಅಂದ್ರೆ ಹೋದ ವರ್ಷದ? ಅದ್ರ ಹಿಂದಿನ ವರ್ಷ 24ರದ್ದು 210 ಕ್ವಿಂಟಲ್ ತನಕ ಬಂದಿದೆ. ಅಂದಾಜು ನಿಮಗೆ ಎಕರೆಗೆ 105 ಕ್ವಿಂಟಲ್ ಬಿದ್ದಂಗೆ ಆಯ್ತು ಅವಾಗ. ಗೌಡ್ರ, ಈಗ ಅಂದಾಜು ಗಿಡಸ್ ಇದು ಏನು ಅವತಿ ಇದೆಯಲ್ಲ, ನಾಟಿ ಮಾಡಿದ್ದು, ಇದೇನು ಜಿಗ್ಜಾಗ್ ಅಲ್ಲ? ಜಿಗ್ಜಾಗ್ ಅಂದ್ರೆ ಸೈಜ್ ಏನು ಬರ್ತೈತೆ ರೀ ಗಿಡದಿಂದ ಗಿಡಕ್ಕೆ? ಗಿಡದಿಂದ ಗಿಡಕ್ಕೆ 8-9 ಬರುತ್ತೆ. 8-9. ಆ ಲೆಕ್ಕದಲ್ಲಿ ಹೋದ್ರೆ ಗಿಡದ್ದು ಅಂದಾಜು ಸಂಖ್ಯೆ ಎಷ್ಟು ಬರ್ಬೋದು ಎಕರೆಗೆ? ಇಲ್ಲಿ ಎಕರೆಗೆ 600 ಗಿಡ ಬರುತ್ತೆ. 600 ಗಿಡ ಕೊಡುತ್ತೆ. ಗೌಡ್ರ, ಈಗ ಅಂದಾಜು ಕಾಯಿ ಬಿಡ್ತಾರೆ ಗಿಡ ಎಷ್ಟು ಬಿಡ್ಬೋದು ಅನ್ಸುತ್ತೆ ನಿಮಗೆ ಇದ್ರಾಗ? ಇದು ಪರ್ಸೆಂಟೇಜ್ ವೈಸ್ ಅಂದ್ರೆ ಒಂದು ಈಗ 600 ಗಿಡ ಅದಾವ ಅಂತ ತಿಳ್ಕೊಂಡ್ರೆ ಎಕರೆಗೆ, ಅದರಲ್ಲಿ ಹಾಂ, ಅದರಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಹೋಗಿದೆ. ಹಾಂ, ಆಮೇಲೆ ಅಂತ ಇಂಥ ಹೋಗಿದ್ದು ಗಿಡ ಅದಾವ. ಹಾಂ, ಅವನು ಬಿಟ್ರೆ ಒಂದು 1100 ಗಿಡ. 1100 ಗಿಡ ಕಾಯಿ ಬಿಡ್ತೈತಿ. ಅಂದ್ರೆ 100 ಗಿಡ ಮಾತ್ರ ನಿಮಗೆ ಎಷ್ಟೈತಿ? ಹಾಂ. ಗೌಡ್ರ, ಇದ್ರ ಜೊತೆಗೆ ಮಧ್ಯದಲ್ಲಿ ಎಲ್ಲ ತೊಂದರೆಗಳು, ನೀರಿಂದಂತೂ ಹಚ್ಚ ವರ್ಷನೂ ಭಾಳ ತೊಂದರೆ ಆಗಿತ್ತು, ಹಿಂದಿನ ವರ್ಷನೂ ತೊಂದರೆ ಆಗಿತ್ತು, ಈ ವರ್ಷಂತೂ ಭಾಳ ಕಡೆ ಈಗ ಆಲ್ರೆಡಿ ಪ್ರಾಬ್ಲಮ್ ಕೇಳ್ತದೇವೆ. ನಿಮ್ಮ ಏರಿಯಾದಲ್ಲಿ ಈಗ ಸದ್ಯ ಪೊಸಿಷನ್ ಹೇಗಿದೆ? ನಾನೀಗ ದಾವಣಗೆರೆ, ಚಿತ್ರದುರ್ಗ ಎಲ್ಲ ಭಾಗದಲ್ಲಿ ಅಡ್ಡಾಡ್ತಿದ್ದೀನಿ. ಚಿತ್ರದುರ್ಗ ಜೊತೆಗೆ ನಮ್ಮ ಸೊರಬ ತಾಲೂಕಲ್ಲಂತೂ ಭಾಳ ತೊಂದರೆಗಳು ಈಗ ಆಲ್ರೆಡಿ ಎದುರಿಸ್ತದ ರೈತರು. ನೀರು ಟ್ಯಾಂಕರ್ ಹೊಡಿಬೇಕು ಅನ್ನೋ ಲೆಕ್ಕಕ್ಕಿದೆ. ಕೆಲವೊಂದು ಕಡೆ ಆಲ್ರೆಡಿ ಬೋರ್ವೆಲ್ ಹೊಡೆದ್ರೂ ಬೋರ್ ನೀರು ಬೀಳ್ತಾ ಇಲ್ಲ. ನಿಮ್ಮ ಪರಿಸ್ಥಿತಿ ಒಳಗೆ ದಾವಣಗೆರೆ ಭಾಗದಲ್ಲಂತೂ ಟ್ಯಾಂಕರ್ ಆಲ್ರೆಡಿ ಹೇರ್ತಿದ್ದಾರೆ. ನಿಮ್ದು ಹೇಗಿದೆ? ಅವರಿಗೆ ಕಂಪೇರ್ ಮಾಡಿದ್ರೆ ನಮ್ದು ಬೆಟರ್ ಅನಿಸ್ತು. ಈ ವರ್ಷದ ಲೆಕ್ಕದಲ್ಲಿ ಒಂದು ಸ್ವಲ್ಪ ಸಮಾಧಾನ ಇದೆ ನಿಮಗೆ. ನೀರೇನು ಅಂತ ತೊಂದರೆ ಅನಿಸಿಲ್ಲ ಇನ್ನೂ. ಹಂಗಾಗಿ ಗಿಡಗಳು ಭಾಳ ಚೆನ್ನಾಗಿದ್ದಾವೆ, ಒಳ್ಳೆ ಹಸಿರು ಕಾಣ್ತಾ ಇದೆ ಗಿಡಗಳು. ಮತ್ತು ಈ ವರ್ಷ ಟೈಮಿಗೆ, ಅದು ಈ ಮೇ ತಿಂಗಳಿಗೆ ನಿಮ್ಮ ಗಿಡ ನಾನು ಹೋದ ವರ್ಷ ಬಂದಾಗ ಜರ್ದು ಹೋಗಿದ್ದೆ. ಭಾಳ ತೊಂದರೆ ಆಗೈತೆ ಗೌಡ್ರ, ನೀರಿಂದ ಏನಾರ ಅಲಕ್ಷ್ಯ ಮಾಡ್ಕೊಬೇಡ್ರಿ ಅಂತ ಹೇಳಿ. ಆದರೂ ಈ ವರ್ಷ ಅಡ್ಡಿ ಇಲ್ಲ. ಗೌಡ್ರ, ಈಗ ಹೋದ ವರ್ಷಕ್ಕೂ ಹಚ್ಚ ವರ್ಷಕ್ಕೂ ಲೆಕ್ಕ ಹಾಕ್ಯಂಡ್ರೆ ಗೊನೆ ವಿಚಾರದಲ್ಲಿ ಅಥವಾ ಗಿಡದ ವಿಚಾರದಲ್ಲಿ ಏನು ಅನಿಸುತ್ತೆ?
ಗಿಡ ಈ ವರ್ಷನೂ ಪರವಾಗಿಲ್ಲ ಸರ್, ಚೆನ್ನಾಗಿದೆ. ಚೆನ್ನಾಗೈತಲ್ಲ. ಚೆನ್ನಾಗಿದೆ. ಮತ್ತು ಈ ವರ್ಷ ಏನಾದ್ರು ರಾಸಾಯನಿಕ ಗೊಬ್ಬರಗಳು ಹಾಕಿರಾ ಅಥವಾ ಬರೀ ಗ್ರೀನ್ ಪ್ಲಾಂಟ್ ಮಾಡ್ರೆ? ರಾಸಾಯನಿಕ ಹಾಕಿಲ್ಲ ಸರ್, ರಾಸಾಯನಿಕ ಬಳಸಿಲ್ಲ. ರಾಸಾಯನಿಕ ಹಾಕಿಲ್ಲ. ಅದೇ ಇದು ಗ್ರೀನ್ ಪ್ಲಾಂಟ್ ಕೊಡೋದನ್ನೇ ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದೀನಿ. ಚೇಂಜ್ ಹೆಂಗೆ ಚೇಂಜ್ ಮಾಡ್ಕೊಂಡ್ರೆ? ಇದು ಈಗ ನಾನು ಒಂದು ನನ್ನದೇ ಆದ ಒಂದು ಇದನ್ನ ಮಾಡ್ಕೊಂಡಿದ್ದೇನೆ ಹಾಂ ಸರ್. ಹಾಂ ಒಂದು ಗಿಡಕ್ಕೆ ಇಷ್ಟು ML ಅಂತಂದು ಅದನ್ನ 2 ತಿಂಗಳಿಗೆ ಒಂದು ಟೈಮ್ ಕೊಡ್ತಾ ಇದ್ದೇನೆ. ಹಾಂ ಈ ಲಿಕ್ವಿಡ್ ಗೊಬ್ಬರಗಳು ಗೊಬ್ಬರ ಕೊಟ್ಟಿಲ್ಲ ಸರ್, ನಾನು ಗೊಬ್ಬರ ಕೊಟ್ಟಿಲ್ಲ. ಗೊಬ್ಬರ ಕೊಟ್ಟಿಲ್ಲ ಸರ್. ಹಿಂದಿನ ವರ್ಷ ಅದ್ರ ಹಿಂದಿನ ವರ್ಷ ಕೊಟ್ಟಿದ್ದು ಸರ್, ಗೊಬ್ಬರ ಕೊಟ್ಟಿದ್ರಿ. ಗೊಬ್ಬರ ಕೊಟ್ಟಿದ್ದು. ಮತ್ತು ಮೊನ್ನೆ ಅಂದ್ರೆ 25 ಇಸ್ವಿ ಗೊಬ್ಬರ ಕೊಟ್ಟಿದ್ರಿ. ಗೊಬ್ಬರ ಕೊಟ್ಟಿದ್ದೀವಿ ಸರ್. 26 ಗೊಬ್ಬರ ಹಾಕಿಲ್ಲ ನೀವು, ಲಿಕ್ವಿಡ್ ಅನ್ನು ಚೇಂಜ್ ಮಾಡ್ಕೊಂಡಿರಿ. ಲಿಕ್ವಿಡ್ ಅದನ್ನೇ ಒಂದು ಮೂರು ಹಂತಲ್ಲಿ ಡಿವೈಡ್ ಮಾಡ್ಕೊಂಡು ಡಿವೈಡ್ ಮಾಡ್ಕೊಂಡು ಮಾಡ್ತಾ ಇದ್ದೇನೆ. 2 ತಿಂಗಳಿಗೊಮ್ಮೆ ಕೊಡಕತ್ತೀರಿ. ಹೌದು ಸರ್. ಈಗ ಗೊಬ್ಬರದ್ದು ಡೋಸನ್ನು ನೀವು 25 ಕೊಟ್ಟಿದ್ರಿ. ಹೌದು ಸರ್. ಅವಾಗ ಗೊಬ್ಬರ ಉಳಿದದ್ದನ್ನು ಮತ್ತೊಂದು ಹಂತ ಬಳಸ್ಕೊಂಡೆ ಅಂತ ಹೇಳಿದ್ರಿ ನೀವು ನೋಡಿ. ಹೌದಾ? ಅಂದ್ರೆ ಅಲ್ಲಿ ಗೊಬ್ಬರದ ಪವರ್ ಬೇಕು, ಯಾಕಂದ್ರೆ ಮಣ್ಣಿಗೆ ಕಾರ್ಬನ್ನು ಬೇಕು, ಜೊತೆಗೆ ಇದು ಲಾಂಗ್ ಟರ್ಮ್ ಬೆಳೆ ಆಗಿರೋದ್ರಿಂದ ನಾವು ಗೊಬ್ಬರಗಳನ್ನು ಪೂರ್ತಿ ಬಿಟ್ಟು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಮಣ್ಣನ್ನು ಅದನ್ನು ರೆಡಿ ಮಾಡ್ಕೋಬೇಕು, ಜೊತೆ ಬ್ಯಾಕ್ಟೀರಿಯಾಗಳು ಬೇಕು. ಅದೇ ಲಿಕ್ವಿಡನ್ನು ನೀವು ಏನು ಮಾಡ್ತಾ ಇದ್ರಿ, ನೀವು ಮನೆಯಾರ ಮಾಡ್ತಾ ಇರೋದಕ್ಕೆ ಅಥವಾ ನೀವು ಸ್ವಲ್ಪ ಏನೇನೋ ಆಲ್ಟರ್ನೇಟ್ ಏನೋ ಮಾಡ್ಕೊಂಡು ನೀವೇ ಕೆಲಸ ಮಾಡ್ತೀರಿ. ಭಾಳ ಕಡೆ ಏನಾದ್ರು ಪ್ರಾಬ್ಲಮ್ ರೈತರಿಗೆ ಈಗ 3 ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ಹಾಕೊಂಡ್ರೆ ಹಾಕೋಕ್ಕಾಗಲ್ಲ, ಲೇಬರ್ ಸಮಸ್ಯೆ ಅದು ಇದು ಅಂತ ಹೇಳಿ. ಅದ್ರ ನೀವೇನೋ ನೀವೊಂದು ಸ್ವಲ್ಪ ಕರೆಕ್ಟಾಗಿ ನಿಂತ್ಕೊಂಡಿದ್ದು ಕೆಲಸ ಮಾಡ್ತಿರೋದ್ರಿಂದ, ಅದಕ್ಕೆ ಬೇರೆ ಬೇರೆ ಟೆಕ್ನಾಲಜಿಗಳು ಯೂಸ್ ಮಾಡ್ಕೊಂಡು ಮಾಡ್ತಿರೋದ್ರಿಂದ ನಿಮಗೆ ಅನುಕೂಲ ಆಗಿದೆ. ಜೊತೆಗೆ ಈ ಥರ ತೊಂದರೆಗಳು ನೀರಿಂದ ಏನಾದ್ರು ಸಮಸ್ಯೆ ಬಂದುಬಿಟ್ರೆ ಈಗ ಲಿಕ್ವಿಡ್ ಹಾಕಕ್ಕೆ ಟೈಮೇ ಸಿಗಲ್ಲ ಸರ್. ಹೌದು. ಭಾಳ ಕಡೆ ಪ್ರಾಬ್ಲಮ್ ಏನಂದ್ರೆ, ಈಗ ನಾವೇನಾದ್ರು ಹೇಳಿದ್ವಿ ಅಂದ್ರೆ ಸರ್ ಗಿಡನ ಉಳಿಯೋದು ಕಷ್ಟ ಐತಿ ಅಂತ. ನಮ್ಮ ಮಂಜಣ್ಣವ್ರ ಪರಿಸ್ಥಿತಿ ಅದೇ ಆಗಿದೆ. ಈಗ ಹಾಕ್ಬೇಕು ಅಂತಾರೆ, ಆದರೆ ನೀರಿನ ಸಮಸ್ಯೆ ಅದಾವೆ ತೋಟಗಳು. ಹಿಂಗಾಗಿ ಇದ್ದದ್ರಲ್ಲೇ ನಾವು ಅವಕಾಶ ಉಪಯೋಗ ಮಾಡ್ಕೊಂಡು ಮಾಡ್ಬೇಕಲ್ಲ. ಜೊತೆಗೆ ಗೌಡ್ರೆ ಇಷ್ಟು ವರ್ಷದ ಅನುಭವದಲ್ಲೇ ಈಗ 11-12 ವರ್ಷದಿಂದ ಗ್ರೀನ್ ಪ್ಲಾಂಟ್ ಆಲ್ರೆಡಿ ಅಡ್ವೈಸ್ ತೊಗೊಂಡಾಕತ್ತೀರಿ. ಇಷ್ಟು ವರ್ಷದ ಅನುಭವದಲ್ಲಿ ರೈತರಿಗೆ ಏನಾದ್ರು ಹೇಳಕ್ಕೆ ಇಂಟ್ರೆಸ್ಟ್ ಪಡ್ತೀರಾ? ಇದು ಆರ್ಗ್ಯಾನಿಕ್ ಇದು ಪ್ರಾಡಕ್ಟ್ ಆಗಿರೋದ್ರಿಂದ ಇದ್ರದ್ದು ರಿಸಲ್ಟ್ ಚೆನ್ನಾಗಿದೆ ಸರ್. ಇದನ್ನ ನಾವು ಹಂತವಾಗಿ ಯೂಸ್ ಮಾಡ್ಕೊಂತ ಹೋದಿವಪ್ಪ ಅಂದ್ರೆ ಈಗ ನನಗೆ ಸ್ವಲ್ಪ ಹೆಚ್ಚು ಕಮ್ಮಿ ಮೊದಲಿನ ಹಾಕಿದ ಇನ್ವೆಸ್ಟ್ಮೆಂಟ್ಗೆ ಅಂತಾನೆ ಈ ಕಡಿಮೆ ಇನ್ವೆಸ್ಟ್ಮೆಂಟ್ ನಾ ಮಾಡ್ತಾ ಕಡಿಮೆ ಖರ್ಚಲ್ಲಿ ಬೆಳೆ ಹಾಕತ್ತು, ಜೊತೆ ಬೆಳೆ ಒಳಗೆ ಇಳುವರಿ ಏನಾರ ಕಡಿಮೆ ಆಗ್ತೈತೆ, ಒಳಗೆ ಕಾಂಪ್ರಮೈಸ್ ಇಲ್ಲ, ಇಳುವರಿನೂ ಪ್ಲಸ್ ಆಗ್ತೈತೆ, ಜೊತೆಗೆ ಗಿಡನೂ ಚೆನ್ನಾಗಿ ಬರ್ತೈತಿ, ಮಣ್ಣು ಡೆವಲಪ್ಮೆಂಟ್ ಆಯ್ತು. ಮಣ್ಣು ಡೆವಲಪ್ಮೆಂಟ್ ಇದು ನಾವು ಮಣ್ಣು ಟೆಸ್ಟ್ ಮಾಡಿಸಿದ್ವಿ ಸರ್, ಎಷ್ಟೋ ವೇರಿಯೇಷನ್ ನೋಡ್ರಿ. ಅದೆಲ್ಲ ರಿಪ್ಲೈ ನೋಡ್ರಿ. ಹೋದ ವರ್ಷ ಹಚ್ಚ ವರ್ಷ ಮಣ್ಣಿನ ಪರೀಕ್ಷೆ ಮಾಡ್ಕೊಂಡು ಮತ್ತು ಅದಕ್ಕೆ ಏನು ಕೊಡ್ಬೇಕೆಲ್ಲ ಕೊಟ್ಕೊಂಡು, ಜೊತೆಗೆ ಈಗ ಸ್ಲ್ಯಾಶರನ್ನು ಯೂಸ್ ಮಾಡ್ಕೊಂಡ್ರಿ. ನೋಡ್ರಿ, ಈ ನಿಮ್ದು ಗರಿಗಳನ್ನ ನೀವು ಯಾವುದೇ ಕಾರಣಕ್ಕೆ ಹೊರ ಹಾಕಲ್ಲ, ಸುಡಲ್ಲ. ಹೌದಾ? ಮತ್ತೆ ಕಳೆನಾಶಕ ಹೊಡಿತೀರಾ? ಕಳೆನಾಶಕ ಇಲ್ಲ. ಈ ಕಳೆನಾಶಕ ಬಿಟ್ಟು ನೀವು ಈ ಸ್ಟ್ಯಾಶನ್ ಸ್ಟಾರ್ಟ್ ಮಾಡಿರಿ. ಜೊತೆ ಮಧ್ಯದಲ್ಲಿ ಈ ಥರ ನೀರನ್ನು ಇಟ್ಕೊಂಡು ಇದು ನೀರು ತಂಪು ಉಳಿತೈತಿ ಅನ್ನೋ ಉದ್ದೇಶಕ್ಕೆ ಇದೊಂದು ಪ್ಲಾನ್ ಮಾಡಿದ್ದು ಚಲೋ ಆಯಿತು. ಇದು ಟ್ರ್ಯಾಕ್ಟ್ರಲ್ಲೇ ಒಂದು ಕಡೆ ಕಾಲುವೆ ಮಾಡಿದ್ರಲ್ಲ, ಡ್ರೈನೇಜ್ ಇದಾವೆ. ಡ್ರೈನೇಜ್ ಬೇಕೇ ಬೇಕು, ಯಾಕಂದ್ರೆ ನಮ್ಮ ಭಾಗದಲ್ಲಿ ಮಳೆ ಹೆಚ್ಚಾಗುತ್ತೆ, ಡ್ರೈನೇಜ್ ಬೇಕು, ಉಸಿರಾಟ ಕ್ರಿಯೆಗೆ ಅನುಕೂಲ ಆಗ್ತೈತೆ. ಟೋಟಲಿ ತಮಗೆ ಖುಷಿ ಐತೆ ಗೌಡ್ರ ಇಲ್ಲಿ ತನಕ ಮಾಡಿದ್ದು? ಖುಷಿ ಐತೆ. ಒಟ್ಟು ಈಗ ಈಗಿನ ಲೆಕ್ಕಕ್ಕೆ ಹೋಲಿಕೆ ಮಾಡ್ಕೊಂಡ್ರೆ ಹಿಂದಿಗೂ ಈಗೂ ಲೆಕ್ಕ ಹಾಕ್ಯಂದ್ರೆ ತೃಪ್ತಿನಿದೆ, ಜೊತೆ ಖರ್ಚು ಕಡಿಮೆ ಆಗ್ತದೆ, ಬೆಳೆನೂ ಟಾಪ್ ಬರ್ತೈತಿ. ಜೊತೆಗೆ ಆ ಗಿಡಗಳು ಭಾಳ ಡಲಾಗಿದ್ದು. ನಾನು ಹಿಂದಿನ ಸಲ ಇದ್ದಾಗ ಗಿಡಗಳು ತೆಗೆದಾಬಿಡ್ರಿ ಅಂತ ಹೇಳಿದ್ವಿ, ಮತ್ತು ಮಧ್ಯದಲ್ಲಿ ಗಿಡಗಳು ಆಲ್ರೆಡಿ ಹಾಕ್ಯಂಡಿರಿ ನೀವು. ಹೌದಾ? ಈಗ ಅವಕ್ಕೂ ನೀರಿನ ಸಮಸ್ಯೆ ಆಗಿ ಭಾಳ ಅಲಕ್ಷ್ಯ ಮಾಡಿದ್ರಿ. ಅಂಥ ಗಿಡನೂ ಇಷ್ಟು ಚೆನ್ನಾಗಿ ಬಂದವೆ. ಈಗ ನಮ್ಮ ಡ್ರೈವರ್ ಸಹಿತ ಅನ್ನಾಗ್ತದೆ, ಈಗ ಬಂದು ನೋಡಿದ ತಕ್ಷಣ ಇವೇ ಭಾಳ ಚಲೋ ಆಗ್ಯಾವಲ್ರಿ ಗಿಡಗಳು ಅಂತೇಳಿ ಆ ಥರ ಆಗಿತ್ತು. ಮತ್ತು ಆ ಕಡೆ ತೋಟ ಚೆನ್ನಾಗೈತ್ರಿ, ಈಗ ಅಲ್ಲೂ ಚೆನ್ನಾಗೈತಲ್ಲ. ಟೋಟಲ್ ಈಗ ಇದ್ರ ಜೊತೆಗೆ ಎಷ್ಟು ಎಕರೆ ತೋಟ ಡೆವಲಪ್ಮೆಂಟ್ ಆಯ್ತು ಮತ್ತು ಬೇರೆ ನಿಮ್ದು? ಇದ್ರ ಜೊತೆಗೆ ನಂದು ಒಟ್ಟು ಇದು 2 ಎಕರೆ, ಇನ್ನು 5 ಎಕರೆ ಡೆವಲಪ್ ಆಗಿದೆ ಸರ್. ಹೌದಾ? ಅದನ್ನು ಹಂಗೆ ಚೆನ್ನಾಗಿ ಆಗ್ತೈತಿ ಈಗ. ಇನ್ನೇನು ಕಾಯಿ ಬಿಟ್ಟಲ್ಲ ಅವು, ಡೆವಲಪ್ಮೆಂಟ್ ದೊಡ್ಡ ಗಿಡ ಇದ್ದು ಬಿಟ್ಟವು. ಸಣ್ಣ ಗಿಡ ಮಧ್ಯೆ ಇದ್ರ ಜೊತೆಗೆ ಅವು ಹಿಂದೆ ಬರ್ತಾವೆ ಈಗ. ಆದ್ರೆ ಅವೆಲ್ಲ ಅಲಕ್ಷ್ಯ ಆಗಿದ್ರು ಸಹಿತ ಈಗ ಅವನಂಗೆ ಒಂದೊಂದು ರೆಡಿ ಮಾಡ್ಕೊಂಡ್ರಿ. ಒಟ್ಟ ಟೋಟಲ್ ಖುಷಿ ಐತಲ್ಲ? ಖುಷಿ ಐತಲ್ರಿ? ತಮ್ದೊಂದು ಕಾಂಟ್ಯಾಕ್ಟ್ ನಂಬರ್ ಅಂತ ಹೇಳ್ಬಿಡ್ರಿ. 63 60 60 30 50 48 ಹನುಮಗೌಡ ಕರ್ಜಿಗಿ. ನಮ್ಮ ರೈತರು ಯಾರಾದರೂ ನಿಮ್ಗೆ ಇನ್ಫಾರ್ಮೇಷನ್ ಕೇಳಿದ್ರೆ ಹೇಳ್ರಿ. ಜೊತೆ ತಾವು ಎಷ್ಟೊತ್ತಿಗೆ ಫ್ರೀ ಇರ್ತೀರಿ ಅನ್ನೋದು ಹೇಳ್ರಿ. ಯಾಕಂದ್ರೆ ಮತ್ತೆ ನಮ್ಮ ರೈತರು ಕಾಲ್ ಮಾಡಕತ್ರ ನಿಮಗೆ ತೊಂದರೆ ಆಗಬಾರ್ದು ಕೆಲಸದ ಮಧ್ಯದಲ್ಲಿ. ಯಾಕಂದ್ರೆ ನೀವು ಒಬ್ಬರೇ ಆಗ್ಬಿಡ್ತೀರಿ ಇಷ್ಟೆಲ್ಲ ಹೊಲ ಮೇಂಟೆನೆನ್ಸ್ ಮಾಡೋದು, ಮತ್ತು ನೀರಿನ ಬೇರೆ ಸಮಸ್ಯೆಗಳು, ಈ ಥರ ತೊಂದರೆ ಒಳಗೆ ಇಷ್ಟು ನೀಟಾಗಿ ಕೆಲಸ ಮಾಡಾಕ್ತಾರೆ. 4 ಜನ 5 ಜನ ಇದ್ದರೂ ಮೇಂಟೈನ್ ಮಾಡೋಕೆ ಆಗ್ತಿಲ್ಲ ಇವತ್ತು. ಅದರಲ್ಲೇ ತಾವು ಒಬ್ಬರೇ ಇದ್ದು ಇಷ್ಟೆಲ್ಲ ಸಕ್ಸಸ್ ಮಾಡ್ಕೊಂಡಿದ್ರಿ. ಎಷ್ಟೊತ್ತಿಗೆ ಫ್ರೀ ಇರ್ತೀರಿ ನೀವು? ಮಧ್ಯಾಹ್ನ ಟೈಮ್ನಾಗ ಫ್ರೀ ಇರ್ತೀರಿ. ಆಯಿತು. ನಮ್ಮ ರೈತರು ಯಾರಾದರೂ ನಿಮಗೆ ಕಾಲ್ ಮಾಡಿದ್ರೆ ಮಾಹಿತಿ ತೊಗೊಳಕ್ಕಂತ ಹಚ್ಚಿದ್ರೆ ತಮ್ಮ ಅನುಭವಗಳನ್ನ ಹಂಚ್ಕೊಳ್ರಿ. ಜೊತೆಗೆ ಈ ವರ್ಷದ ಬೆಳೆ ಒಳಗೆ ಏನು ನಿರೀಕ್ಷೆ ಮಾಡ್ತದ್ರಿ? ಯಾಕಂದ್ರೆ ಈ ವರ್ಷ ನಾನು ಅಡಿಕೆ ತೋಟದ ಬಗ್ಗೆ ಹೇಳಕ್ಕೆ ಸ್ವಲ್ಪ ತೊಂದರೆ ಆಗ್ತೈತಿ. ಯಾಕಂದ್ರೆ ಆಲಿಕಲ್ಲು ಜಾಸ್ತಿ ಆಗ್ತೈತಿ, ಮಳೆ ಕೆಲವೊಂದು ಕಡೆ ಮಳೆನೇ ಆಗಿಲ್ಲ, ಕೆಲವೊಂದು ಕಡೆ ಮಳೆ ಹೆವಿ ಆಗಿದೆ. ಇನ್ನು ಕೆಲವೊಂದು ಕಡೆ ಬೋರ್ವೆಲ್ ನೀರು ಹೋಗ್ಬಿಟ್ವಿ ಈಗ ಆಲ್ರೆಡಿ. ಇಂಥ ತೊಂದರೆ ಒಳಗೆ ಹಿಂದಿನ ವರ್ಷ ಎಷ್ಟು ಬೆಳೆದ್ರು ಅದನ್ನು ಹೇಳೋದಕ್ಕಿಂತ ಮುಂದಿನ ವರ್ಷ ಹೆಂಗೆ ಬೆಳೀತಾರಂತ ಹೇಳೋಕ್ಕಾಗ್ತಿಲ್ಲ. ತಮ್ಮಲ್ಲೂ ಸಹಿತ ಆನಿಕಲ್ ಮಳೆ ಆಗಿತ್ತು ಈ ವರ್ಷ. ಇವೆಲ್ಲ ಎಫೆಕ್ಟ್ ಆದರೆ ಅಂದಾಜು ನಿಮಗೆ ಈ ವರ್ಷದ ನಿರೀಕ್ಷೆ ಏನು ಮಾಡ್ತದ್ರಿ? 26ರದ್ದು ಒಂದು 210 ಕ್ವಿಂಟಲ್ ಮೇಲೆ ಬರುತ್ತೆ. 200 ಕ್ವಿಂಟಲ್ ಅಂತೂ ದಾಟುತ್ತೆ. ತಮ್ಮ ಕಾನ್ಫಿಡೆನ್ಸ್ ಅಂತೂ ಇದೆಯಲ್ಲ?
ಇದೆ ಇದೆ ಸರ್. ಥ್ಯಾಂಕ್ ಯು ಸರ್. ಒಳ್ಳೆಯದಾಗಲಿ. ಮುಂದಿನ ಮತ್ತು ವಿಡಿಯೋಗಳಲ್ಲೇ ಮತ್ತೆ ಹಂತಂತ ಮಾತಾಡ್ತಾ ಹೋಗೋಣ. ನಮಸ್ಕಾರ. ಹಾಂ ನಮಸ್ಕಾರ ಸರ್.